ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿಗಳು ಪತ್ತೆಯಾಗಿದೆ. ರಾಜ್ಯ ಸರ್ಕಾರದ ವತಿಯಿಂದ ಈಗಾಗಲೇ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸಚಿವ ಯುಟಿ ಖಾದರ್. ಈ ನಡುವೆ ಫಾರ್ಮ್ ಹೌಸ್ನಲ್ಲಿ 6 ಕೋಟಿ ನಕಲಿ ಔಷಧ ದಂಧೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಮನಗರದ ಪ್ರಭುದೇವ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಆಹಾರ ಸುರಕ್ಷತಾ ಮತ್ತು ಔಷಧಿ ನಿಯಂತ್ರಣ ಮಂಡಳಿ ದೂರು ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಫಾರ್ಮ್ ಹೌಸ್ ಲೀಸಿಗೆ ಪಡೆದು ಔಷಧಿಗಳಿಗೆ ನಕಲಿ ಲೇಬಲ್ ಅಂಟಿಸಲಾಗ್ತಾ ಇತ್ತು. ನಕಲಿ ಲೇಬಲ್ ಅಂಟಿಸಿ ಔಷಧಿ ದಂಧೆಯನ್ನ ಈ ವ್ಯಕ್ತಿ ಮಾಡ್ತಾ ಇದ್ರು. 600 ಕೋಟಿ ಹಾಗೇನೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಲೇಬಲ್ ಅಂಟಿಸಿ ಕೃತ್ಯವನ್ನ ಮಾಡಲಾಗಿದೆ. ಒಟ್ಟು 6,000 ಲೇಬಲ್ ಅಂಟಿಸಿ ಕೃತ್ಯವನ್ನ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು, ಈಗಾಗಲೇ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ತೆರಳಿ ಅಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಎಫ್ಐಆರ್ ದಾಖಲು ಮಾಡುವಂತ ಕೆಲಸ ಕೂಡ ಆಗಿದೆ ಎನ್ನುವ ಮಾಹಿತಿ ಇದೆ. ರಾಮನಗರದ ಪ್ರಭುದೇವ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಆಹಾರ ಸುರಕ್ಷತಾ ಮತ್ತು ಔಷಧಿ ನಿಯಂತ್ರಣ ಮಂಡಳಿ ಕೊಟ್ಟ ದೂರಿನ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ನಕಲಿ ಔಷಧಿಗಳ ಜಾಲ ಇದು. ಸ್ಟಿಕ್ಕರ್ ಅಂಟಿಸ್ತಾ ಇದ್ರು, ಲೇಬಲ್ ಅಂಟಿಸ್ತಾ ಇದ್ರು, ಎಲ್ಲವೂ ಫೇಕ್. ಎಷ್ಟು ಜನ ತಗೊಂಡಿದ್ದಾರೋ, ಎಷ್ಟು ಮೆಡಿಕಲ್ಗಳಿಗೆ ಇದು ಸಪ್ಲೈ ಆಗಿದೆಯೋ ಎಲ್ಲವೂ ತನಿಖೆ ಆಗಬೇಕು. ತನಿಖೆಯಿಂದ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಇನ್ನೊಂದು ಕಡೆ ಬಿಡದಿಯ ಫಾರ್ಮ್ ಹೌಸ್ ಅನ್ನು ಕೂಡ ನೋಡ್ತಾ ಇರಬಹುದು. ಎಷ್ಟೆಲ್ಲ ಪ್ರಮಾಣದಲ್ಲಿ ಇಲ್ಲಿ ನಕಲಿ ಔಷಧಿ ಪತ್ತೆಯಾಗಿದೆ ಅಂತೇಳಿ ತನಿಖೆಯನ್ನ ಮುಂದುವರಿಸಲಾಗಿದೆ.